ನಮಸ್ಕಾರ, ಗೋವಿಂದರಾಜು ರಂಜಿತ್ ಅಂತೇಳಿ. ಇವತ್ತು ನಾವು ದತ್ತಾಬೇಂದ್ರ ಸರ್ ಮನೆಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂದರೆ ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮತ್ತು ಕಲಿತ್ಕೊಳ್ಳೋಕ್ಕೆ. BMW ಕಾರು ಇಷ್ಟಪಟ್ಟು ತೊಗೊಂಡಿರೋಂಥ ಕಾರು ಅವರ ಮಾಡಿ ಬನ್ನಿ ಅವ್ರ ಮನೆ ಹೋಗೋಣ. ಮನೆಯಲ್ಲಿ ಏನೇನಿದೆ ಅಂತೆಲ್ಲ ನಾವು ಪರಿಚಯ ಮಾಡ್ತೀವಿ. ಮನೆ ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದೆ ಸರ್. ವಾತಾವರಣ ತುಂಬ ಕೂಲ್ ಆಗಿದೆ. ಪ್ಲಸ್ ಅವ್ರು ಇರೋವಂಥ ಜಾಗನೂ ಪೀಸ್ಫುಲ್ ಆಗಿದೆ. ನೇಚರ್ ನೋಡಿ ಇಷ್ಟಪಡ್ತಾರೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ನಾವು ಈ ನೇಚರ್ ಈ ಪೀಸ್ಫುಲ್ ಜಾಗದಲ್ಲಿ ನಾವು ವಿದ್ಯೆನ ಚೆನ್ನಾಗಿ ಕಲಿತೀವಿ. ಪೀಸ್ಫುಲ್ ಆಗಿ ಪೀಸ್ ಮೈಂಡಿಂಗ್ ಅಂತ ಮಾಡಬೇಕು ಅನ್ನೋದನ್ನ ಒಳಗಡೆ ಒಂದು ಬನ್ನಿ ನೋಡ್ಬೋದು. ಎಲ್ಲ ಫ್ಯಾಮಿಲಿ ಫೋಟೋ, ತಂದೆ ತಾಯಿ, ಅವರ ವೈಫು, ಮಗು ಎಲ್ಲ ಫೋಟೋ ನೋಡ್ಬೋದು. ಬನ್ನಿ ಮೇಲೆ ಹೋಗೋಣ. ಸರ್ ನಾನು ಮೀಟ್ ಮಾಡೋಣ. ಮನೆ ಒಳಗಡೆ ಕ್ಲೀನ್ ತುಂಬ ಚೆನ್ನಾಗಿದೆ. ತುಂಬ ಕ್ಲೀನ್ ಇಷ್ಟಪಡ್ತಾರೆ ಅನಿಸುತ್ತೆ. ಸೌಂಡ್ಲೆಸ್ ವಾತಾವರಣದಲ್ಲಿ ಪೀಸ್ಫುಲ್ ಮೈಂಡಲ್ಲಿ ಏನೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬನ್ನಿ ಮೇಲೆ ಹೋಗೋಣ. ಆದ್ಮೇಲೆ ನೋಡಿ ನಮಗೆ ಬುದ್ಧಂದು ಒಂದು ವಿಗ್ರಹ ಸಿಗುತ್ತೆ. ನಮಗೆ ನೋಡಿದಾಗ ಮೈಂಡ್ ಫ್ರೆಶ್ ಆಗುತ್ತೆ, ಪೀಸ್ಫುಲ್ ಆಗಿರ್ಬೋದು. ಆಮೇಲೆ ನೋಡಿ ಇದು ಅಷ್ಟೇ. ಇದು ಸರ್ ಈಗ ನಾವೇನು ವಿಗ್ರಹದಲ್ಲಿ ನೀರು ಹೋಗ್ತೀರೋ ಅದಾದಮೇಲೆ ಅವರೆಲ್ಲ ಕ್ರಾಫ್ಟ್ಸ್ಗಳು ಡಿಸೈನ್ಸ್ ನಾವು ನೋಡ್ಬೋದು. ಕ್ರಾಫ್ಟ್ ಡಿಸೈನ್ಸ್ ಮಾಡಿದ್ದಾರೆ. ಒಂದು 50+ ಡಿಸೈನ್ಸ್ ನಾವು ಆಚೆಗಡೆ ಡಿಸೈನ್ಸ್ ಮಾಡಿದ್ದಾರೆ. ಬಂದರೆ ಒಂದು ಬಾಲ್ಕನಿ ಇದೆ. ನಮ್ಮ ದೇಶದ ಫ್ಲಾಗ್ನ ನೋಡ್ಬೋದು ನಾವು. ಇವಾಗ ನೋಡಿ ಇಲ್ಲೊಂಥರ ಸೌಂಡ್ ಚೆನ್ನಾಗಿದೆ. ಇಕ್ವಿಪ್ಮೆಂಟ್ ಒಂದು ಹಾಕಿದ್ದಾರೆ. ಅದಾದಮೇಲೆ ನಮ್ಗೆ ಇಲ್ಲಿ ಬರ್ಡ್ಸ್ ನೋಡ್ಬೋದು. ಬರ್ಡ್ಸ್ದು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಈ ಬರ್ಡ್ಸ್ದು ಸೌಂಡ್ ಕೇಳೋದ್ರಿಂದ ಪೀಸ್ಫುಲ್ ಆಗಿರ್ಬೋದು, ಮೈಂಡು ಫ್ರೆಶ್ ಆಗುತ್ತೆ. ಬನ್ನಿ ನಮ್ಮ ಗುರುಗಳನ್ನ ಈಗ ದತ್ತಾಬೇಂದ್ರ ಸರ್ನ ಮೀಟ್ ಮಾಡೋಣ. ಬನ್ನಿ ಈಗ ಸರ್ನ ಮೀಟ್ ಮಾಡಿಸ್ತೀವಿ. ಇಲ್ಲಿ 2 ರೂಮ್ಗಳಿದೆ. ಸರ್ ರೂಮು, ಒಂದು ನಮಗೆ ನಾವು ಬಂದಕ್ಕೆ ಟ್ರೈನ್ ಮಾಡೋದು ಒಂದು ರೂಮ್ ಇದೆ. ಬನ್ನಿ ನೋಡೋಣ. ಸರ್ವ್ ಮಾಡಿರುವಂಥ 50+ ಏರ್ ಕ್ರಾಫ್ಟ್ಸ್ ಓನಾಗಿ ಮಾಡಿದ್ದಾರೆ. ಗುರುಗಳಾದ ದತ್ತಾಬೇಂದ್ರ ಸರ್ನ ನಾವು ಪರಿಚಯ ಮಾಡ್ತೀವಿ. ಇನ್ಸ್ಪೈರ್ ಆಗಿ ನಿಮ್ಮ ಹತ್ರ ಯೂಟ್ಯೂಬ್ ಕಲಿಬೇಕು ಅಂತೇಳಿ ಆಫ್ಲೈನ್ ಕ್ಲಾಸ್ ಬಂದಿದ್ದೀವಿ. ಇವರು ದತ್ತಾಬೇಂದ್ರ ಸರ್ ಕರ್ನಾಟಕದ ನಂಬರ್ 1 ಯೂಟ್ಯೂಬ್ ಸ್ಟಾರು. ಮತ್ತು ಅವ್ರ ಹತ್ರ 2 ಗೋಲ್ಡ್ ಬಟನ್ನು ಮತ್ತು 2 ಸಿಲ್ವರ್ ಬಟನ್ ಇದೆ. ಈಗ ಅವ್ರ ಹತ್ರನೇ ವಿದ್ಯಾರ್ಜನೆ ತೊಗೊಳಕ್ಕೆ ಬರ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟ್ ನಾವು ಒಂದು ಕಲ್ತ್ಕೊಳ್ಳೋಂಥ ಜಾಗನ ತೋರಿಸ್ತೀವಿ. ಟ್ರೈನಿಂಗ್ ರೂಮ್ ನೋಡಿ, 2 ರೂಮಲ್ಲಿ ಸರ್ದು ಒಂದು ರೂಮ್ ಇದೆ. ಇದು ಟ್ರೈನಿಂಗ್ ಚೇಂಬರು. ನೋಡಿ, ಇಲ್ಲಿ ಒಳಗೆ ಬರ್ತಿದ್ದಂಗೆ ಟ್ರೈನಿಂಗ್ ಬೇಕಾದಂಥ ಎಸೆನ್ಷಿಯಲ್ ಥಿಂಗ್ಸ್ ಇದೆ. ಇದು ಕಾರ್ಸು ನೀವು ನೋಡ್ತಾ ಇದ್ದಾರೆ. ಇದು ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳುವಂಥ ಕಾರ್ಗಳು ಇಟ್ಕೊಂಡಿದ್ದಾರೆ ಅಂತಂತ ಅಲ್ಲ. ಚಿಕ್ಕ ಮಕ್ಕಳೆಲ್ಲ ಇದರಲ್ಲಿ ಸರ್ ಅರ್ನ್ ಮಾಡಿರುವಂಥದ್ದು ಪ್ರಾಜೆಕ್ಟ್ ಮಾಡಿ 70+ ಲ್ಯಾಕ್ಸ್ ಅರ್ನ್ ಮಾಡಿದ್ದಾರೆ. ಇದೇನಿದೊಂದು ಚಿಕ್ಕ ಕಾರ್ ಇದೆ, ಇದರಲ್ಲಿ 18+ ಲ್ಯಾಕ್ ಅರ್ನ್ ಮಾಡಿದ್ದಾರೆ. ಪ್ಲಸ್ ಇದರಲ್ಲಿ ನಾವು ಕೆಳಗಡೆ ತೋರಿಸಿದಂಥ BMW ಕಾರ್ ಇದರಲ್ಲೇ ಪರ್ಚೇಸ್ ಮಾಡಿರೋದು ಸರ್. ಅದಾದಮೇಲೆ ನೋಡಿ ಇದೆಯಲ್ಲ ರೆಡ್ ಕಲರ್ದು ಸ್ಪೋರ್ಟ್ಸ್ ಕಾರು, ಇದರಲ್ಲಿ 30+ ಲ್ಯಾಕ್ ಇದರಲ್ಲಿ ಅರ್ನ್ ಮಾಡಿದ್ದಾರೆ. ಟೋಟಲಿ ಪೂರ್ತಿ ಒಂದು 70+ ಲ್ಯಾಕ್ಸ್ ಇದರಲ್ಲಿ ಅರ್ನ್ ಮಾಡಿದ್ದಾರೆ. ಸೊ ನಾವಿವಾಗ ಇದೇ ಜಾಗದಲ್ಲಿ ಏನು ನಾವು ಆಫ್ಲೈನ್ ಕ್ಲಾಸ್ ಕಲಿಯೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಕಲಿತಾ ಇದ್ದೀವಿ. ಇದೆಲ್ಲ ನೋಡಿ ಸರ್ ತಗೊಂಡಿರೋಂಥ ಪ್ಲೇಯರ್ ಮೆಟಲ್ಸ್ ಆಗಿರ್ಬೋದು, ಹಿಂದೆಗಡೆ ಇರೋಂಥದ್ದು ಅವ್ರು ಮಾಡಿರೋಂಥ ಪ್ರಾಜೆಕ್ಟ್ಗಳು, ಅದು ಪೇಪರ್ ಕ್ರಾಫ್ಟಲ್ಲಿ ಏನಿದ್ದಾರೆ ಅದರಲ್ಲಿ ತುಂಬ ಅರ್ನ್ ಮಾಡಿದ್ದಾರೆ. 10 ಇಯರ್ಸ್ ಬಿಫೋರ್ ಮಾಡಿರೋವಂಥದ್ದು ಇವತ್ತಿಗೂ ಅದು ಅರ್ನ್ ಮಾಡ್ತಾ ಇದೆ ಅದರಲ್ಲಿ. ಈ ಥರದ್ದು ನಾವು ಓನ್ ಪ್ರಾಜೆಕ್ಟ್ನ ಮಾಡಿದ್ರೆ ನಾವು ಜಾಸ್ತಿ ಅರ್ನ್ ಮಾಡ್ಬೋದು ಅಂತೇಳಿ ಸರ್ ಹೇಳ್ತಾ ಇರ್ತಾರೆ. ಅದರಿಂದ ನಾವು ಅವ್ರ ಹತ್ರ ಒಂದು ಯೂಟ್ಯೂಬ್ ವಿದ್ಯೆನ ಕಲಿಯೋದಕ್ಕೆ ಬಂದಿದ್ದೀವಿ. ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ನೋಡ್ಬೋದು. ಎಷ್ಟು ವೆರೈಟೀಸ್ ಕ್ರಾಫ್ಟ್ಗಳಿದೆ ಅಂತ. ಮತ್ತು ಸುತ್ತ ಹಾಕಿರುವಂಥ ಎಲ್ಲ ಕ್ರಾಫ್ಟ್ಗಳ ಡಿಸೈನ್ಸ್ ಎಲ್ಲ ಅವ್ರದ್ದೇ ಓನ್ ಡಿಸೈನ್. ಸೊ ಇದರಿಂದನೇ ಅವ್ರು ಅರ್ನ್ ಮಾಡ್ತಾ ಇದ್ದಾರೆ. ಸೊ ಅವರಿಂದ ನಾವು ಏನಾದರೂ ಕಲಿತು ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂತ ಬಂದಿದ್ದೀವಿ. ಅಚೀವ್ಮೆಂಟ್ ಮಾಡಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಸಹಕಾರ ನೋಡ್ಬೋದು ಎಷ್ಟು ವೆರೈಟೀಸ್ ಕ್ರಾಫ್ಟ್ಗಳಿದೆ ಅಂತ. ಮತ್ತು ಸುತ್ತ ಹಾಕಿರುವಂಥ ಎಲ್ಲ ಕ್ರಾಫ್ಟ್ಗಳ ಡಿಸೈನ್ಸ್ ಎಲ್ಲ ಅವ್ರದ್ದೇ ಓನ್ ಡಿಸೈನ್. ಸೊ ಇದರಿಂದನೇ ಅವ್ರು ಅರ್ನ್ ಮಾಡ್ತಾ ಇದ್ದಾರೆ.
ನಾವು ಏನಾದರೂ ಕಲಿತು ಯೂಟ್ಯೂಬಲ್ಲಿ ಯಾರು ಮಾಡಬೇಕು ಅಂತ ಬಂದಿದ್ವಿ. ಅಚೀವ್ಮೆಂಟ್ ಮಾಡಬೇಕು